ಅಮೆರಿಕದ ಕ್ಯಾಲಿಫೋರ್ನಿಯಾವನ್ನ ಕಂಗೆಡಿಸಿರುವ ಕಾಡ್ಗಿಚ್ಚು ಎಷ್ಟು ಭೀಕರವಾಗಿದೆ. ಚಳಿಗಾಲದಲ್ಲಿ ಇಷ್ಟು ವ್ಯಾಪಕವಾಗಿ ಕಾಡ್ಗಿಚ್ಚು ಉಂಟಾಗಲು ಕಾರಣವೇನು? ಬೇಸಿಗೆಯ ಕಾಡ್ಗಿಚ್ಚಿಗಿಂತ ಚಳಿಗಾಲದ ಕಾಡ್ಗಿಚ್ಚು ಅಪಾಯಕಾರಿಯೇ? ಈ ಕಾಡ್ಗಿಚ್ಚಿನ ನಿಜವಾದ ಕಾರಣಗಳು ಏನು? ಪ್ರಪಂಚವನ್ನೇ ನಿಯಂತ್ರಿಸುತ್ತೇನೆ ಎಂಬಂತಹ ಅಮೆರಿಕ ಒಂದು ಕಾಡ್ಗಿಚ್ಚಿನ ಎದುರು ಹೇಗೆ ತೀರಾ ಅಸಹಾಯಕವಾಗಿದೆ ಎಂಬುದನ್ನ ಇಡೀ ವಿಶ್ವವೇ ನೋಡ್ತಾ ಇದೆ. ಬೆಂಕಿಯ ಜ್ವಾಲೆಗಳೆದುರು ಜಗತ್ತಿನ ಎಲ್ಲ ಶಕ್ತಿಗಳು ತೃಣ ಸಮಾನ ಎಂಬಂತೆ ಅಮೆರಿಕದ ಒಂದೂರಿನ ಕಾಡ್ಗಿಚ್ಚನ್ನು ನಿಲ್ಲಿಸಲು ಇನ್ನಿಲ್ಲದಂತೆ ಹೆಣಗಾಡ್ತಾ ಇದೆ. ಅಮೆರಿಕದ ಇತಿಹಾಸದಲ್ಲಿಯೇ ಅತಿ ಕೆಟ್ಟ ವಿಪತ್ತು ಎನ್ನಲಾಗ್ತಾ ಇರುವ ಲಾಸ್ ಏಂಜಲೀಸ್ ಕಾಡ್ಗಿಚ್ಚು ಈಗಾಗಲೇ 25 ಜನರನ್ನ ಬಲಿ ಪಡೆದಿದೆ. ಕಾಡ್ಗಿಚ್ಚಿನ ಕಾರಣವೆನ್ನೂ ತಿಳಿದಿಲ್ಲ, ತನಿಖೆ ನಡೆದಿದೆ. ಹೊಸ ವರ್ಷದ ಮುಂಚಿನ ದಿನದಂದು ಹೊತ್ತಿಕೊಂಡಿದ್ದ ಬೆಂಕಿಯೇ ಲಾಸ್ ಏಂಜಲೀಸ್ನ ವಿನಾಶಕಾರಿ ಪೆಸಿಫಿಕ್ ಪಾಲಿಸೇಡ್ಸ್ ಕಾಡ್ಗಿಚ್ಚಿಗೆ ಕಾರಣವಾಗಿರಬಹುದು ಎಂದು ಹೊಸ ಪುರಾವೆಗಳು ಬಹಿರಂಗಪಡಿಸಿರುವುದಾಗಿ ವರದಿಯಾಗಿದೆ. ಆ ಬೆಂಕಿ ಪಟಾಕಿಗಳಿಂದ ಉಂಟಾಗಿರಬಹುದು ಎನ್ನಲಾಗಿದೆ. ಆದರೆ ಬೆಂಕಿಗೆ ಕಾರಣವೇನು ಎಂಬುದನ್ನ ಅಧಿಕಾರಿಗಳು ಇನ್ನೂ ದೃಢಪಡಿಸಿಲ್ಲ. ಒಂದು ವಾರದ ಹಿಂದೆ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸಿದ ಸ್ಥಳದಲ್ಲಿಯೇ ಪಾಲಿಸೇಡ್ಸ್ ಬೆಂಕಿ ಮತ್ತೆ ಕಾಣಿಸಿಕೊಂಡಿತ್ತು ಮತ್ತು ಅದೇ ಇಷ್ಟು ವ್ಯಾಪಕವಾಗಿ ಕಾಡ್ಗಿಚ್ಚು ಹರಡಲು ಕಾರಣವಾಗಿರಬಹುದು ಎಂದೇ ವಾಷಿಂಗ್ಟನ್ ಪೋಸ್ಟ್ ಸೇರಿದಂತೆ ಬಹುತೇಕ ಎಲ್ಲ ಮಾಧ್ಯಮ ವರದಿಗಳು ಹೇಳ್ತಾ ಇದೆ. ಲಾಸ್ ಏಂಜಲೀಸ್ ನಲ್ಲಿ ವಿವಿಧೆಡೆ ಸಂಭವಿಸಿದ ಕಾಡ್ಗಿಚ್ಚುಗಳಲ್ಲಿ ಅತ್ಯಂತ ವಿನಾಶಕಾರಿ ಪಾಲಿಸೇಡ್ಸ್ ಕಾಡ್ಗಿಚ್ಚು 7ರಂದು ಶುರುವಾಗಿ 23,713 ಎಕರೆ ಪ್ರದೇಶವನ್ನ ನುಂಗಿ ಹಾಕಿದೆ. ಈವರೆಗೆ 13% ಮಾತ್ರ ನಿಯಂತ್ರಿಸಲು ಸಾಧ್ಯವಾಗಿರುವುದಾಗಿ ವರದಿಗಳು ಹೇಳ್ತಾ ಇವೆ. ಇನ್ನು 8 ಎಕರೆ ವಿಸ್ತೀರ್ಣದಲ್ಲಿದ್ದ ಲಾಚ್ಮೆನ್ ಕಾಡ್ಗಿಚ್ಚನ್ನ ನಿಯಂತ್ರಿಸಲಾಗಿದೆ ಎಂದು ಲಾಸ್ ಏಂಜಲೀಸ್ ಅಗ್ನಿಶಾಮಕ ಇಲಾಖೆ ಘೋಷಿಸಿದೆ. 4 ದಶಕಗಳಲ್ಲೇ ಮೊದಲ ಸಲ ದಕ್ಷಿಣ ಕ್ಯಾಲಿಫೋರ್ನಿಯಾ ಹೀಗೆ ಚಳಿಗಾಲದಲ್ಲಿ ಇಷ್ಟು ದೊಡ್ಡ ಕಾಡ್ಗಿಚ್ಚನ್ನ ಎದುರಿಸ್ತಾ ಇದೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಕಾಡ್ಗಿಚ್ಚು ಹೊತ್ತಿಕೊಳ್ಳುವುದಿಲ್ಲ. ಆದರೆ ಇಂತಹ ಬದಲಾವಣೆಗೆ ಕಾರಣಗಳೇನು ಎಂದು ಗಮನಿಸಿದರೆ, ಸಾಮಾನ್ಯಕ್ಕಿಂತ ಹೆಚ್ಚು ವೇಗವಾಗಿ ಗಂಟೆಗೆ 100 ಮೈಲುಗಳಷ್ಟು ವೇಗದಲ್ಲಿ ಬೆಂಕಿಯನ್ನ ಹಬ್ಬಿಸುವ ಭೀಕರ ಸಾಂತಾ ಅನಾ ಸುಂಟರಗಾಳಿ, ತೀವ್ರ ಬರಗಾಲ ಸ್ಥಿತಿ, ಮರಗಳನ್ನ ಉರಿಸಿ ಹಾಕುವಂತಹ ತಾಪಮಾನ, ಅಂತಹ ಕಾಡಿನ ಮೇಲೆ ಧುಮುಕುವ ಅಸಾಧಾರಣ ಜೆಟ್ ಸ್ಟ್ರೀಮ್ ಇದೆ ಮತ್ತು ಆ ಪ್ರಬಲ ಗಾಳಿಯಲ್ಲಿ ಒಂದಕ್ಕೊಂದು ತಾಕಲಾಡುವ ಸಾಕಷ್ಟು ವಿದ್ಯುತ್ ತಂತಿಗಳು ಇವೆಲ್ಲವನ್ನು ಸೇರಿವೆ ಎಂದು ವರದಿಗಳು ಹೇಳ್ತಾ ಇವೆ. ಸಾಮಾನ್ಯವಾಗಿ ವಿದ್ಯುತ್ ತಂತಿಗಳು ತುಂಡರಿಸಿ ಬೀಳುವುದೇ ಹೆಚ್ಚಿನ ಸಲ ಕಾಡ್ಗಿಚ್ಚಿಗೆ ಪ್ರಬಲ ಕಾರಣವಾಗುತ್ತೆ. ಬೇಸಿಗೆಯ ಕಾಡ್ಗಿಚ್ಚು ಸಾಮಾನ್ಯವಾಗಿ ದೊಡ್ಡದಾಗಿರುತ್ತೆ, ಆದ್ರೆ ಅಷ್ಟು ವೇಗವಾಗಿ ಉರಿಯುವುದಿಲ್ಲ. ಚಳಿಗಾಲದ ಕಾಡ್ಗಿಚ್ಚುಗಳು ಹೆಚ್ಚು ವಿನಾಶಕಾರಿ, ಯಾಕೆಂದ್ರೆ ಅವು ಹೆಚ್ಚು ವೇಗವಾಗಿ ಸಂಭವಿಸುತ್ತವೆ ಎಂದು ತಜ್ಞರು ಹೇಳ್ತಾರೆ. ಈ ಕಾಡ್ಗಿಚ್ಚಿನಿಂದ ಉಂಟಾದ ಹಾನಿ $57 ಬಿಲಿಯನ್ ತಲುಪಬಹುದು ಎಂದು ಆಕ್ಯುವೆದರ್ ಅಂದಾಜಿಸಿದೆ. ಖಾಸಗಿ ಸಂಸ್ಥೆಯ ಮುಖ್ಯ ಹವಾಮಾನ ಶಾಸ್ತ್ರಜ್ಞ ಜೊನಾಥನ್ ಪೋರ್ಟರ್ ಪ್ರಕಾರ, ಸುಟ್ಟು ಹೋದ ಕಟ್ಟಡಗಳ ಸಂಖ್ಯೆ ಮತ್ತು ಆರ್ಥಿಕ ನಷ್ಟ ನೋಡಿದ್ರೆ ಇದು ಆಧುನಿಕ ಕ್ಯಾಲಿಫೋರ್ನಿಯಾ ಇತಿಹಾಸದಲ್ಲಿಯೇ ಅತ್ಯಂತ ಕೆಟ್ಟ ಕಾಡ್ಗಿಚ್ಚಾಗಬಹುದು ಎಂದು ಹೇಳಿದ್ದಾರೆ. ಗಾಳಿಯ ವೇಗ ಹೆಚ್ಚಾದಂತೆ ಪರಿಣಾಮ ಆಘಾತಕಾರಿಯಾಗಿ ಹೆಚ್ಚಾಗತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಗ್ನಿಶಾಮಕ ದಳದವರು 10 ನಿಮಿಷಗಳಲ್ಲಿ ಅಥವಾ ಅದಕ್ಕಿಂತ ಬೇಗ ತಲುಪಿದರಷ್ಟೇ ಜ್ವಾಲೆಗಳ ಹರಡುವಿಕೆ ನಿಯಂತ್ರಿಸಬಹುದು. ಆದರೆ 15 ನಿಮಿಷಗಳಲ್ಲಿ ಸಾಧ್ಯವಾಗದೆ ಹೋದರೆ ಪರಿಸ್ಥಿತಿ ಕೈಮೀರಿತು ಎಂದೇ ಅರ್ಥ ಎನ್ನುತ್ತಾರೆ. ಈ ಕಾಡ್ಗಿಚ್ಚಿನ ಮೂಲದ ಬಗ್ಗೆ ಇನ್ನೂ ಅಧಿಕೃತವಾಗಿ ಏನನ್ನೂ ಹೇಳಲಿಲ್ಲವಾದರೂ ಬಲವಾದ ಗಾಳಿಯಿಂದ ತುಂಡಾಗಿ ಬಿದ್ದ ವಿದ್ಯುತ್ ತಂತಿಗಳೇ ಇರಬಹುದು ಎಂದೇ ಹೇಳಲಾಗ್ತಾ ಇದೆ. 2016 ಮತ್ತು 2017ರಲ್ಲಿ ಕ್ಯಾಲಿಫೋರ್ನಿಯಾದ ವಿನಾಶಕಾರಿ ಕಾಡ್ಗಿಚ್ಚಿಗೂ ಅದೇ ಕಾರಣವಾಗಿತ್ತು. 1984ರಿಂದ ಕ್ಯಾಲಿಫೋರ್ನಿಯಾದಲ್ಲಿ ಜನವರಿಯಲ್ಲಿ ಕೇವಲ 6 ಕಾಡ್ಗಿಚ್ಚುಗಳು ಕಂಡಿದ್ದು 2 ಚದರ ಮೈಲುಗಳಿಗಿಂತ ಹೆಚ್ಚು ಸುಟ್ಟು ಹೋಗಿತ್ತೆಂದು ಡೇಟಾಗಳು ಹೇಳ್ತವೆ. ಈಗ ಪಾಲಿಸೇಡ್ಸ್ ಮತ್ತು ಈಟನ್ ಕಾಡ್ಗಿಚ್ಚು ಸಂಭವಿಸುವವರೆಗೆ ವಿಜಾಸ್ ಕಾಡ್ಗಿಚ್ಚೆ ಅತಿ ದೊಡ್ಡದಾಗಿತ್ತು. ಅದು 2001ರಲ್ಲಿ ಸ್ಯಾನ್ ಡಿಯಾಗೋದ ಪೂರ್ವದ ಪರ್ವತಗಳಲ್ಲಿ 17.1 ಚದರ ಮೈಲುಗಳಷ್ಟು ಪ್ರದೇಶವನ್ನ ಸುಟ್ಟು ಹಾಕಿತು. ಲಕ್ಷಾಂತರ ಜನರನ್ನ ಸ್ಥಳಾಂತರಿಸಲಾಗಿದ್ದು ಕಾಡ್ಗಿಚ್ಚು ಸ್ಥಿತಿ ಇನ್ನೂ ವಾರ ಕಾಲ ಮುಂದುವರಿಯಬಹುದು ಎನ್ನಲಾಗಿದೆ. ಈ ನಡುವೆ ಅದೇ ಸ್ಥಳಗಳಲ್ಲಿ ಮತ್ತೆ ಕಾಡ್ಗಿಚ್ಚು ಸಂಭವಿಸುವ ಆತಂಕವೂ ಇದೆ. ಬೆಂಕಿಯಿಂದ ಸುಟ್ಟು ಹೋಗಿರುವ ತಮ್ಮ ಮನೆಗಳ ಬಳಿ ಯಾರು ಬರಕೂಡದು, ಬೆಂಕಿ ಇನ್ನೂ ಆರಿಲ್ಲ ಎಂದು ಸರ್ಕಾರ ಹೇಳಿದೆ. ಲಾಸ್ ಏಂಜಲೀಸ್ನ ಪೆಸಿಫಿಕ್ ಪಾಲಿಸೇಡ್ಸ್ ಮತ್ತು ಈಟನ್ ಪ್ರದೇಶದಲ್ಲಿ ಹೆಚ್ಚು ಸಾವು ನೋವುಗಳು ಸಂಭವಿಸಿರುವ ವರದಿಯಾಗಿದ್ದು, ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಲಿದೆ ಎಂದು ರಕ್ಷಣಾ ಕಾರ್ಯಾಚರಣೆ ಸಿಬ್ಬಂದಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಪೆಸಿಫಿಕ್ ಪಾಲಿಸೇಡ್ಸ್ ಪ್ರದೇಶದಲ್ಲಿ 8 ಜನ ಮತ್ತು ಈಟನ್ ಪ್ರದೇಶದಲ್ಲಿ 17 ಜನ ಕಾಡ್ಗಿಚ್ಚಿಗೆ ಬಲಿಯಾಗಿದ್ದಾರೆ ಎಂದು ಲಾಸ್ ಏಂಜಲೀಸ್ ಕೌಂಟಿ ಶೆರೀಫ್ ಅಬರ್ಟ್ ಲೂನಾ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಈ ಭೀಕರ ಕಾಡ್ಗಿಚ್ಚು ವನ್ಯಜೀವಿಗಳ ಮೇಲೂ ಪರಿಣಾಮ ಬೀರಿದ್ದು ಭಾರೀ ಸಂಖ್ಯೆಯಲ್ಲಿ ವನ್ಯಜೀವಿಗಳು ಮೃತಪಟ್ಟಿವೆ ಎಂಬ ಆಘಾತಕಾರಿ ಸುದ್ದಿ ಬಂದಿದೆ. ಹಾಲಿವುಡ್ ಪ್ರದೇಶದಲ್ಲೂ ಕಾಡ್ಗಿಚ್ಚಿನ ರುದ್ರ ನರ್ತನ ಮುಂದುವರೆದಿದ್ದು ಜನರು ತಮ್ಮ ಮನೆಗಳನ್ನ ತೊರೆದು ಸುರಕ್ಷಿತ ಪ್ರದೇಶಗಳತ್ತ ವಲಸೆ ಹೊರಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಸಿಬ್ಬಂದಿಯ ಆಗಮನಕ್ಕಾಗಿ ಕಾಯುತ್ತಿರುವ ಸಾವಿರಾರು ಜನರು ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ ಕುಟುಂಬ ಸಮೇತರಾಗಿ ವಲಸೆ ಹೋಗ್ತಾ ಇರುವ ದೃಶ್ಯಗಳು ಸಾಮಾನ್ಯವಾಗಿವೆ.
ರಕ್ಷಣಾ ಕಾರ್ಯಾಚರಣೆಗೆ ನೀರಿನ ಅಭಾವ ದೊಡ್ಡದಾದ ಸಮಸ್ಯೆಯಾಗಿದ್ದು, ನಿರಂತರ ಕಾರ್ಯಾಚರಣೆಗಳಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಳಲಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಯಾವುದೇ ನಿರ್ದಿಷ್ಟ ಸಮಯ ನಿಗದಿಪಡಿಸಿಲ್ಲವಾದ್ದರಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಯಾವುದೇ ದೈಹಿಕ ವಿಶ್ರಾಂತಿ ಪಡೆಯದೆ ಕರ್ತವ್ಯ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಲಾಸ್ ಏಂಜಲೀಸ್ ಪ್ರದೇಶದಲ್ಲಿ ಖಾಸಗಿ ಅಗ್ನಿಶಾಮಕ ದಳದ ಬೇಡಿಕೆ ಹೆಚ್ಚುತ್ತಾ ಇದ್ದು, ಜನರು ದುಪ್ಪಟ್ಟು ದರ ನೀಡಿ ಅಗ್ನಿಶಾಮಕ ಸೇವೆಯನ್ನ ಪಡೆಯಲು ಸಿದ್ಧರಾಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಮ್ಮ ಮನೆ ಹಾಗೂ ಆಸ್ತಿಪಾಸ್ತಿಯನ್ನ ಬೆಂಕಿಯಿಂದ ರಕ್ಷಿಸಿಕೊಳ್ಳಲು ಖಾಸಗಿ ಅಗ್ನಿಶಾಮಕ ದಳಕ್ಕೆ ದುಪ್ಪಟ್ಟು ಹಣ ನೀಡಲು ಜನ ತಯಾರಾಗಿದ್ದಾರೆ ಎನ್ನಲಾಗಿದೆ. ಇಷ್ಟು ದೊಡ್ಡ ದುರಂತ ಸಂಭವಿಸಿದಾಗಲೂ ಲಾಭ ಮಾಡಿಕೊಳ್ಳಲು ನೋಡುವ ದುಷ್ಟರು ಅಲ್ಲೂ ಇದ್ದಾರೆ. ಕಾಡ್ಗಿಚ್ಚಿನ ದುರ್ಲಾಭ ಪಡೆಯುತ್ತಿರುವ ಕೆಲವು ದುರುಳರು ಮನೆಗಳನ್ನ ಲೂಟಿ ಮಾಡ್ತಾ ಇರುವ ಕುರಿತು ಅಮೆರಿಕದ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಮನೆ ತ್ಯಜಿಸಿ ವಲಸೆ ಹೊರಟವರ ಮೇಲೆ ದಾಳಿ ಮಾಡುವ ಲೂಟಿಕೋರರು ಅವರ ವಸ್ತುಗಳನ್ನ ದೋಚಿ ಪರಾರಿಯಾಗ್ತಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ಕಾಡಿನ ಕಿಚ್ಚಿನ ಎದುರು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ದೇಶವೇ ಬಸವಳಿದು ಬಿಟ್ಟಿದೆ. ಕಾಡ್ಗಿಚ್ಚನ್ನ ನಿಯಂತ್ರಿಸಲು ಸಾಧ್ಯವಾಗದೆ ಸುಸ್ತಾಗಿ ಕೂತಿದೆ. ಪ್ರಕೃತಿಯ ವಿಕೋಪಗಳೆದುರು ಮನುಷ್ಯ ಅದೆಷ್ಟು ಸಣ್ಣವನು ಎಂದು ಅಮೆರಿಕದ ಕಾಡ್ಗಿಚ್ಚು ಮತ್ತೊಮ್ಮೆ ಎಲ್ಲರಿಗೂ ನೆನಪಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.